ಅವರ ಬಗ್ಗೆ ಹೇಳುವುದಾದ್ರೆ ಡಾಕ್ಟರ್ ರಾಮದಾಸ್ ಪೈ ಅವರ ಒಂದು ಡಿಕ್ಷನರಿಯಲ್ಲಿ ನಾನು ಅಂತೇಳಿ ಹೇಳುವಂಥ ವರ್ಡ್ ಇಲ್ಲವೇ ಇಲ್ಲ. ದೇರ್ ಈಸ್ ನೋ ಐ ಅಂತೇಳಿ ಹೇಳುವುದು ಅವರ ಡಿಕ್ಷನರಿಯಲ್ಲಿ ಇಲ್ಲವೇ ಇಲ್ಲ. ಇಲ್ಲಿ ಕೆಲಸಕ್ಕೆ ಸೇರುವಾಗ ಒಂದು ಚಿಕ್ಕ ಕೆಲಸಕ್ಕೆ ಸೇರಿದವನು, ಒಂದು ಮೆಸ್ಸಲ್ಲಿ ಕ್ಲೀನರ್ ಆಗಿ ಕೆಲಸಕ್ಕೆ ಸೇರಿದವನು. ಅಲ್ಲಿಂದ ಇವತ್ತಿನವರೆಗೆ ಸಹ ನನ್ನ ಎಜುಕೇಷನಲ್ ಕ್ವಾಲಿಫಿಕೇಷನ್ ಅನ್ನು ಇಂಪ್ರೂವ್ ಮಾಡ್ತಾ, ಮಾಡ್ತಾ ನಾನು 3 ಮಾಸ್ಟರ್ ಡಿಗ್ರಿಗಳನ್ನು ಮಾಡಿದೆ. ಇದೆಲ್ಲ ಮಾಡಿ ನಾನೊಂದು ಈ ಒಂದು ಪೊಸಿಷನ್‌ಗೆ ಬರಲಿಕ್ಕೆ ಕಾರಣ ಡಾಕ್ಟರ್ ರಾಮದಾಸ್ ಪೈಗಳು, ಬೇರೆ ಯಾರು ಸಹ ಅಲ್ಲ. ಯಾಕಂತ ಹೇಳಿದ್ರೆ ಅವರು ಪ್ರತಿ ಸರ್ತಿ ಹೇಳ್ತಾರೆ, "ಅವಕಾಶಗಳನ್ನ ನಾವು ನಿಮ್ಗೆ ಮಾಡಿಕೊಡ್ತಾ ಇದ್ದೇವೆ. ಅದನ್ನ ಬಳಸ್ಕೊಳ್ಳಿ" ಅಂತೇಳಿ ಅವರು ಉಚ್ಚರಿಸ್ತಾ ಇದ್ರು. ನಾನು ಡಿಗ್ರಿ ಮಾಡಿದೆ ಅಂತೇಳಿ ಹೇಳಿದಾಗ, "ಇನ್ನು ಬೇರೆ ಡಿಗ್ರಿ ನಿಂಗೆ ಮಾಡ್ಲಿಕ್ಕಿಲ್ವಾ? ಮುಂದೆ ಹೋಗು. ಪಿಎಚ್‌ಡಿ ಯಾಕೆ ಮಾಡುವುದಿಲ್ಲ?" ಅಂತೇಳಿ ಹೇಳ್ಕೊಂಡು ನನಗೆ ಹೇಳಿದ್ರು. ಇದು ಯಾವ ಯಾವ ನಾವು ಅವರಿಗೆ ಯಾವತ್ತೂ ಚಾನ್ಸಲರ್ ಅಂತ ಕರೀಲಿಲ್ಲ. ನಾವು ಧನಿಗಳಂತೇಳಿ ಅವರನ್ನು ಕರೀತಾ ಇತ್ತು. ಇಷ್ಟು ಒಂದು ಓಪನ್ ಆಗಿ, ಇಷ್ಟು ಸಿಂಪ್ಲಿಸಿಟಿ ಇರುವಂತ ಮನುಷ್ಯ ನಾನು ನನ್ನ ಲೈಫಲ್ಲಿ ನೋಡ್ಲಿಲ್ಲ. ನಾವೆಲ್ಲರೂ ಕೂಡ ನಮ್ಮ ಮಣಿಪಾಲ ವಿಶ್ವವಿದ್ಯಾನಿಲಯದವರು ಎಲ್ಲರೂ ಕೂಡ ಧನ್ಯರು. ಯಾಕಂತ ಹೇಳಿದ್ರೆ ಅವರನ್ನ ನಾವು ಒಂದು ಚಾನ್ಸಲರ್ ಆಗಿ ಪಡೆದಿದ್ದೇವಲ್ಲ, ಅದು ನಮ್ಮೆಲ್ಲರ ಒಂದು ಪೂರ್ವಜನ್ಮದ ಪುಣ್ಯ ಅಂತೇಳಿ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ.